ಸಖತ್ತಾಗಿ ಹೀರೋ ಸಖತ್ತಾಗಿ ಮಾಡಿದ್ದಾರೆ, ಚೆನ್ನಾಗಿ ಇಷ್ಟ ಆಯ್ತು. ಸಿನಿಮಾ ತುಂಬ ಚೆನ್ನಾಗಿದೆ. ಲೊಕೇಶನ್ಸು, ಸ್ಟೋರಿ, ಸಾಂಗ್ಸು ಚೆನ್ನಾಗಿದೆ. ಒಂಥರ ಡಿಫ್ರೆಂಟ್ ಆಗಿದೆ. ಕನ್ನಡ ಜನ ಹಾಂ ಖಂಡಿತ ನೋಡ್ಬೋದು. ತುಂಬ ಚೆನ್ನಾಗಿದೆ. ಜೊತೆಯಾಗಿ ಹಿತವಾಗಿ ಅಂದರೆ ಕೇವಲ ಒಬ್ಬ ಪ್ರೇಯಸಿ ಜೊತೆ ಇರೋದಷ್ಟೇ ಅಲ್ಲ, ಒಬ್ಬ ತಂದೆ ಮಾತಿಗೆ ಕಟ್ಟಬಿದ್ದು ತನ್ನ ಮಗ ತನ್ನ ಪ್ರೇಮವನ್ನೇ ಕಳ್ಕೊಳ ಅಂತ ಪರಿಸ್ಥಿತಿ ಬಂದರೂ ಕೂಡ ತಂದೆ ಮಾತನ್ನ ಉಳಿಸ್ಕೊಳ್ಳೋದ್ರಲ್ಲಿ ಒಂದೊಳ್ಳೆ ಪ್ರಯತ್ನ ಮಾಡಿದ್ದಾರೆ. ಒಳ್ಳೆ ನಿರ್ದೇಶಕರು ARK ಕೃಷ್ಣ ಅವರು ಒಂದೊಳ್ಳೆ ಸಿನಿಮಾ ಮಾಡಿದ್ದಾರೆ. ಒಳ್ಳೇದಾಗಲಿ, ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲ ಹೆಂಗರ್ಸಿಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ನಾನು ಕೂಡ ಟೈಟ್ಲಿಗೆ ತಕ್ಕಂಗೆ ಜೊತೆಯಾಗಿ ಹಿತವಾಗಿ ನೋಡ್ಬೋದು. ಜೊತೆಯಾಗಿ ಬಂದರೆ ಸಿನಿಮಾ ನಿಮ್ಮ ಮನಸ್ಸಿಗೆ ಹಿತ ಕೊಡುತ್ತೆ. ಎಲ್ರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ಜೊತೆಯಾಗಿ ಹಿತವಾಗಿ. ಇದರಲ್ಲಿ ಸೆಂಟಿಮೆಂಟ್ ಚೆನ್ನಾಗಿತ್ತು. ಪ್ರೀತಿ ಮತ್ತು ಭಾವನೆಗಳ ಮುಂಗಾರು ಮಳೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ಚೆನ್ನಾಗಿದೆ. ಒಂದು ಅಪ್ಪನ ವ್ಯಾಲ್ಯೂ ಏನು ಅಂತ ಹೇಳ್ಕೊಟ್ಟಿದ್ದಾರೆ. ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ್ಯಂಡ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸಪೋರ್ಟ್ ಮಾಡಿ ಅಂತ ಖುಷಿ ಆಯಿತು. ತುಂಬ ಚೆನ್ನಾಗಿತ್ತು. ರಿಲೇಟ್ ಆಗುತ್ತೆ. ಏನು ಹೇಳಿ, ತಂದೆ ಮಗನ ಒಂದು ಬಾಂಡಿಂಗ್ ಅನ್ನೋದು ಅದು ಭಾಳ ಚೆನ್ನಾಗಿ ಮೂಡ್ ಬಂದಿದೆ. ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಅದಕ್ಕೆ ತಕ್ಕಂತೆ ಒಳ್ಳೆ ಲೊಕೇಶನ್ಸು, ಡೈಲಾಗ್ಸು, ಮ್ಯೂಸಿಕ್ ಎಲ್ಲದು ಆ ಸಿನಿಮಾ ಕಥೆನ ಇನ್ನೂ ಎತ್ತಿ ತೋರಿಸುತ್ತೆ. ಭಾಳ ಖುಷಿ ಆಯಿತು. ಆಬ್ವಿಯಸ್ಲಿ ಸರ್, ಪ್ರತಿಯೊಬ್ಬ ಈಗ ತಾಯಿ ಮಗನ ಬಾಂಧವ್ಯ ತೋರಿಸಿರೋದು ಭಾಳ ಇದೆ. ತಂದೆ ಮಗಳ ಬಾಂಧವ್ಯ ತೋರಿಸಿರೋದು ಭಾಳ ಇದೆ. ಇದರಲ್ಲಿ ಆ ತಂದೆ ಮಗನ ಬಾಂಧವ್ಯ ತೋರಿಸಿರೋದು ಜಾಸ್ತಿ ಯಾರು ಮಾತಾಡಲ್ಲ ಅದ್ರ ಬಗ್ಗೆ, ಬಟ್ ಅದನ್ನು ಭಾಳ ಚೆನ್ನಾಗಿ ಹೈಲೈಟ್ ಮಾಡಿ ತೋರಿಸಿದರೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು.